ರಕ್ಷಾಬಂಧನದ ಮೂಲ ಮಹಾಭಾರತ ಯುಗದೊಂದಿಗೆ ಸಂಬಂಧಿಸಿದೆ. ರಕ್ಷಾಬಂಧನಕ್ಕೆ ಹಲವಾರು ಪೌರಾಣಿಕ ಕ್ಷಣಗಳ ಉದಾಹರಣೆಗಳಿವೆ. ಶಿಶುಪಾಲನನ್ನು ವಧಿಸಿದ ಕೃಷ್ಣನ ಕೈಗೆ ಗಾಯವಾಗಿತ್ತು. ಆ ಕ್ಷಣದಲ್ಲಿ ದ್ರೌಪದಿ ತನ್ನ ಸೀರೆಯ ಒಂದು ತುಣುಕನ್ನು ಹರಿದು ಕೃಷ್ಣನ ಕೈಗೆ ಕಟ್ಟಿದಳು. ಹಾಗೆ ಕೃಷ್ಣನು ದ್ರೌಪದಿಯ ವಸ್ತ್ರಾಪಹರಣದಲ್ಲಿ ರಕ್ಷಿಸಿದರು. ಇದು ರಕ್ಷಾಸ್ತೋತ್ರದ ಪರಂಪರೆಯ ಆರಂಭ ಎಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ ಇಂದ್ರನು ಅಸುರರ ಎದುರು ಯುದ್ಧಕ್ಕೆ ಹೋದಾಗ ಅವನ ಪತ್ನಿ ಸಚೀದೇವಿ ಆತಂಕದಿಂದ ಇಂದ್ರನಿಗೆ ರಕ್ಷೆ ಕಟ್ಟಿದಳು. ಈ ರಕ್ಷೆಯ ಶಕ್ತಿಯಿಂದ ಇಂದ್ರನು ವಿಜಯಶಾಲಿಯಾದನು. ಮತ್ತೊಂದು ಪ್ರಸಿದ್ಧ ಕಥೆಯ ಪ್ರಕಾರ ಬಲಿ ಶ್ರೀ ವಿಷ್ಣುವನ್ನು ಪಾತಾಳದಲ್ಲಿ ತನ್ನ ರಕ್ಷಕನಾಗಿ ಇರಿಸಿಕೊಂಡಿದ್ದನು. ಆಗ ಶ್ರೀ ಮಹಾಲಕ್ಷ್ಮಿ ಬಡ ಮಹಿಳೆಯ ರೂಪ ತಾಳಿ ಬಲಿಗೆ ರಾಖಿ ಕಟ್ಟಿದರು. ಪ್ರತಿಯಾಗಿ ಬಲಿ ಆಕೆಯನ್ನು ಏನು ಬೇಕೆಂದು ಕೇಳಿದಾಗ ಶ್ರೀ ಮಹಾಲಕ್ಷ್ಮಿಯ ಬೇಡಿಕೆಗೆ ತಕ್ಕಂತೆ ಶ್ರೀ ವಿಷ್ಣುವನ್ನು ಅವಳೊಂದಿಗೆ ಹಿಂತಿರುಗಿಸಿದನು. ರಕ್ಷಾಬಂಧನವು ಹಲವಾರು ರೀತಿಯ ಪೌರಾಣಿಕ ಕಥೆಗಳನ್ನು ಹೊಂದಿದೆ. ಈ ಎಲ್ಲ ಕಥೆಗಳು ನಮಗೆ ಹೇಳುವುದೇನೆಂದರೆ, ರಕ್ಷೆ ಎಂಬುದು ಕೇವಲ ದಾರವಲ್ಲ, ಅದು ವಿಶ್ವಾಸ, ಪ್ರೀತಿ, ಧೈರ್ಯ ಮತ್ತು ನಿಸ್ವಾರ್ಥದ ಸಂಬಂಧ. ಇದು ಸಹೋದರ ಸಹೋದರಿಯರ ಪವಿತ್ರ ಬಾಂಧವ್ಯದ ಸಂಕೇತ. ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು.